ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಈ ವಿಡಿಯೋನ ಮಾಡ್ತಾ ಇರೋದು ಏನಕ್ಕೋಸ್ಕರ ಅಂತಂದರೆ, ಇವತ್ತು ನಮ್ಮೂರ ಜಾತ್ರೆ. ಇವತ್ತು ಅಂದರೆ 8ನೇ ತಾರೀಕಿಂದಲೂ 7 19ವರೆಗೂ ಇರುತ್ತೆ ಜನವರಿಲಿ. ಅದಕ್ಕೋಸ್ಕರ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ನಮ್ಮೂರ ಜಾತ್ರೆ ಅಂತ ಅಂದರೆ ದನಗಳ ಜಾತ್ರೆ, ಜಾಸ್ತಿ ದನಗಳೆಲ್ಲ ಕಟ್ತವೆ. ಅದಕ್ಕೋಸ್ಕರ ಅದನ್ನೆಲ್ಲ ನೋಡ್ಕೊಂಡು ಬರೋಣ. ಇನ್ನು 19th ತೇರಿರುತ್ತೆ, ತೇರು ಜಾತ್ರೆ ಇರುತ್ತೆ, ತೇರು ಇಳಿಯೋದಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಹೋಗೋಣ ಇನ್ನೊಂದು ದಿನ ಅಂದ್ಬಿಟ್ಟು ಇವತ್ತು ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಹೋಗಿ ಅಲ್ಲೆಲ್ಲ ಯಾವ ಥರ ದನಗಳು, ಎಷ್ಟು ಚೆನ್ನಾಗಿರೋವೆಲ್ಲ ದನಗಳು ಬಂದಿರುತ್ತೆ ಅಂದರೆ ಅದಕ್ಕೋಸ್ಕರ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಇವಾಗ ಹೋಗೋಣ ಬನ್ನಿ. ಇದೇ ನೋಡಿ ನಮ್ಮೂರ ಜಾತ್ರೆಗೆ ಹೋಗೋ ಎಂಟ್ರೆನ್ಸ್. ಇವಾಗ ಹೋಗ್ತಾ ಇದ್ದೀವಿ. ನಾನು, ನನ್ನ ತಂಗಿರು, ನಮ್ಮಪ್ಪ ಅಲ್ಲೇ ಇದ್ದಾರೆ. ದನಗಳು ನೋಡ್ಕೊಂಡು ಇವಾಗ ನಮ್ಮನ್ನು ಕರ್ಕೊಂಡು ಹೋಗೋಕೆ ಅಂತ ಅಂದ್ಬಿಟ್ಟು ಬಂದಿದ್ರು. ಎಷ್ಟು ಜನ ಇದ್ದಾರೆ ಗೊತ್ತಾ, ಎಷ್ಟು ರಶ್ ಇದೆ ಗುರು. ಅರ್ಧ ಕಿಲೋಮೀಟ್ರ್ ಮುಂಚೆಯಿಂದಲೇ ಫುಲ್ಲು ಕಾರು ಎಲ್ಲ ತುಂಬಿದೆ. ತೋಟದಲ್ಲಿ ನಿಲ್ಸ್ಕೊಯ್ತು ಆರಾಮಾಗಿ, ಹೆಂಗ ನೀರು ಬಿಟ್ಟಿಲ್ಲ ಯಾವ ಗಾರಿಗೆ ಸೇರಿ ಎಷ್ಟು ಈ ಜಾತ್ರೆ ಅಡ್ರೆಸ್ ಎಲ್ಲಿ ಬರುತ್ತೆ ಅಂದರೆ ಬೆಂಗಳೂರು ಟು ಮಂಗಳೂರು ಹೈವೇಲಿ ಬರುತ್ತೆ. ಅದು ಹಾಸನ ಡಿಸ್ಟ್ರಿಕ್ಟ್ ಚನ್ನರಾಯಪಟ್ಟಣ ತಾಲೂಕು ಹಿರಿಸರ ಹೋಬಳಿ ಬೂಕನಬೆಟ್ಟ ಅಂತ ಅಂದ್ಬಿಟ್ಟು. ಇಲ್ಲಿ ದೇವ್ರ ಹೆಸರು ಬಂದು ರಂಗನಾಥ. ಇಲ್ಲಿ ಬಂದು ನಮ್ಮ ದನಗಳು ಸಹ ಇದ್ದಾವೆ. ಇಲ್ಲಿ ನಮ್ಮ ತಾತವರು ಮತ್ತು ನಮ್ಮವು 2 ಜೊತೆ ದನಗಳು ಇದ್ದಾವೆ. ಇದು ನಮ್ಮ ತಾತರು ಮತ್ತು ಇವು ನಮ್ಮ ಮನೆವು. ಹಂಗಾಗಿ ಇಲ್ಲೇ ನಮ್ಮಪ್ಪ ನೋಡಿಕೊಂಡು ಇಲ್ಲೇ ಇದ್ದಾರೆ, ನಮ್ಮಪ್ಪ ಮತ್ತು ನಮ್ಮ ತಾತ ಎಲ್ಲರೂ. ಈ ಥರ ನೋಡೋಕ್ಕೆಲ್ಲ ಎಷ್ಟು ಖುಷಿ ಆಗುತ್ತಲ್ವ. ದನ ಕರುಗಳು ಈ ಥರ ಅಲಂಕಾರ ಮಾಡಿಕೊಂಡು ಜಾತ್ರೆಗಳಿಗೆ ಹಳ್ಳಿಗಳಿಂದ ಹೊಡ್ಕೊಂಡು ಬಂದು ಅಲ್ಲಿ ಎಲ್ರಿಗೂ ಕಣ್ಣು ನೋಡೋಕ್ಕೂ ಎಷ್ಟು ಆನಂದವಾಗುತ್ತೆ ಕಣ್ಣಿಗೆ. ಹಾಗೆ ತುಂಬಾ ಚೆನ್ನಾಗಿರುತ್ತೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಬನ್ನಿ. ವಿಡಿಯೋ ಮಾಡಕ್ಕೆ ಕೊಟ್ಟಿದ್ದಾರೆ. ಅಪ್ಪ ನನ್ನ ಕೈಲಿ ವಿಡಿಯೋ ಮಾಡಕ್ಕೆ ಕೊಟ್ಬಿಟ್ಟು ಇವರೆಲ್ಲರೂ ಆರಾಮಾಗಿ ಕೈ ಬಿಸ್ಕೊಂಡು ಹೋಯ್ತಾ ಅವ್ರೆ. ಎಲ್ಲವ್ರೆ
ಮೇಲಿಂದ ಕೆಳಕಂಟ ಇನ್ನಲ್ಲಿ ಎಲ್ಲಾನು ಮುಗಿಸ್ಕೊಂಡು ಓಡ್ತಾ ಇದೀವಿ. ಅಪ್ಪ ಹೆಂಗಿತ್ತು ಜಾತ್ರೆ? ಸೂಪರ್ ಆಗಿತ್ತು. ದನಗಳೆಲ್ಲ ಹೆಂಗ್ ಸೇರವೆ? ಸಾಕತ್ತು ಈ ವರ್ಷ ಯಾವತ್ತು ದನ ಸೇರವೆ. ಏಂತಕ್ಕೋಸ್ಕರ ದನ ಸಾಕಿ ಅಲ್ಲಿಗೆ ತಗೊಂಡೋಗೋದು? ಖುಷಿಗೋಸ್ಕರ ಸಾಕ್ತಾರೆ, ಹೇಗೋಸ್ಕರ ಸಾಕ್ತಾರೆ. ಖುಷಿ ಅದೆಷ್ಟ ಆಸಾಲೆ ಆದಾಯ ಅಲ್ಲಿ ಸಾಕ್ಬೇಕು, ಚೆನ್ನಾಗಿ ಸಾಕ್ತಾರೆ. ಹೆಂಗಿತ್ತು ಜಾತ್ರೆ? ಸಖತ್ತಾಗಿತ್ತು, ಸೂಪರ್. ದನಗಳೆಲ್ಲ ನೋಡಿ ಎಷ್ಟು ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಎಲ್ಲ ವರ್ಷಕ್ಕಿಂತ ಈ ವರ್ಷ ತುಂಬಾ ಹಸು ಬಂದಿದೆ. ಲಿಖಿತಕ್ಕ ಹೆಂಗಿತ್ತು ಜಾತ್ರೆ ಇವತ್ತು? ಚೆನ್ನಾಗಿತ್ತು. ಆಮೇಲೆ ದನ ಎಲ್ಲ ಎಷ್ಟಿತ್ತು ಈ ಸಲ? ಜಾಸ್ತಿ ಇತ್ತು, ತುಂಬ ಜಾಸ್ತಿ ಇತ್ತು. ನಾನು ನೋಡಿದ ಮಟ್ಟಿಗೆ ಈ ಸಲ ಎಷ್ಟು ಜಾಸ್ತಿ ಸೇರ್ತಿರ್ಲಿಲ್ಲ, ಈ ಸಲ ಇತ್ತು ತುಂಬ ಜಾಸ್ತಿ ಸೇರಿದೆ. ಮತ್ತು ಜಾತ್ರೆ ಮಾತ್ರ ಚೆನ್ನಾಗಿತ್ತು. ವರ್ಷ ನಾವು ನೋಡ್ತೀವಿ, ಆದರೆ ವರ್ಷಕ್ಕಿಂತ ವರ್ಷಕ್ಕೆ ಜಾಸ್ತಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಅಂತಾರೆ. ಅದಕ್ಕೋಸ್ಕರ ಈ ವರ್ಷವೂ ಸಲಗಿಂತ ತುಂಬ ಚೆನ್ನಾಗಿತ್ತು. ಮತ್ತು ಜಾಸ್ತಿ ದನಗಳು ಸಾಗಾಣಿಕೆ ಜಾಸ್ತಿ ಇತ್ತು. ಇನ್ನೂ ಸ್ವಲ್ಪ ಹೊತ್ತು ಇರಬೇಕು ಅಂತ ಇತ್ತು. ನೈಟ್ ಲೈಟಿಂಗ್ಸ್ ಎಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಮನೆ ಹತ್ರ ಎಲ್ಲ ಹಸು ಕರು ಎಮ್ಮೆ ಎಲ್ಲ ಇರುತ್ತೋ, ಅದಕ್ಕೋಸ್ಕರ ಬರಲೇಬೇಕು ಮನೆ ಹತ್ರ. ಮನೆ ಬಿಟ್ಟು ಹೋಗೋಕ್ಕಾಗಲ್ಲ ನೈಟ್ ಟೈಮ್ ಅಂತ ಅಂದ್ಬಿಟ್ಟು. ನೈಟ್ ಟೈಮ್ ಇರ್ಬೋದಿತ್ತು, ಆದರೆ ಅಪ್ಪನೂ ಇವಾಗ ನಮ್ಮನೆ ದನಗಳನ್ನು ಸಹ ಅಲ್ಲೇ ಹೊಡೆದಿದ್ದೀವಿ. ಅದಕ್ಕೋಸ್ಕರ ಇನ್ನು ಅಪ್ಪನೂ ಅಲ್ಲೇ ಇರ್ತಾರೆ, ಇನ್ನು ಮನೆ ಒಂದೇ ಬಿಡಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಅಮ್ಮ ಎಲ್ಲ ಬಂದ್ವಿ ರಿಟರ್ನು. ಇವಾಗ ಅಪ್ಪ ನಮ್ಮನ್ನು ಬಿಟ್ಬಿಟ್ಟು ಮತ್ತೆ ರಿಟರ್ನ್ ಹೋಗ್ತಾರೆ. ಆದರೂ ಲೈಟಿಂಗ್ಸ್ ನೋಡಬೇಕು ಅಂತ ಆಸೆ ಇತ್ತು, ಆದರೆ ನೋಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ. ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್. ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಜಾತ್ರೆ ಎಲ್ಲ ನೋಡಿದ್ರಿ ಅಲ್ವಾ ನೀವು? ಹೇಗಿತ್ತು, ಯಾವ ಥರ ಇತ್ತು, ನಿಮಗೆ ಯಾವ ಥರ ಇಷ್ಟ ಆಯಿತು ಅಂತ ಎಲ್ಲ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.